ರಾಜ್ಯದ ಕನ್ನಡ ಮಾಧ್ಯಮ ಪಠ್ಯಕ್ರಮ ವಿಷಯ ಹಿಂದಿ 10ನೇ ವರ್ಗದ ವಿದ್ಯಾರ್ಥಿಗಳ 16ನೇ ಲೆಸನ್ ಬಾಲಶಕ್ತಿ ಸೆಕೆಂಡ್ ಪಾರ್ಟನ್ನು ನಾವು ನೋಡಬೇಕಾಗಿದೆ. 1ನೇ ಪಾರ್ಟನ್ನು ನಾವು ಈಗಾಗಲೇ ನೋಡಿದ್ದೇವೆ. ಹಾಗಾದರೆ 10ನೇ ವರ್ಗದ ವಿದ್ಯಾರ್ಥಿಗಳು 16ನೇ ಲೆಸನನ್ನು ತೆಗಿರಿ. 3ನೇ ದೃಶ್ಯವನ್ನು ಇಲ್ಲಿ ನೋಡಿ. ಹಾಗಾದರೆ ಆ ದೃಶ್ಯದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನೋಡಿ. मोहन संजय किशोर शामू मनोज और रामू बैठे बात कर रहे थे. ಏನ್ ಮಾಡ್ತಾ ಇದ್ರೆ ಇವರೆಲ್ಲರೂ ಕುತ್ಕೊಂಡು ಮಾತನಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಗ್ರೂಪ್ ಏನಿದೆ ಅಲ್ಲ, ಹಾಗಾದ್ರೆ ಇಲ್ಲಿ 1ನೆಯ ಪಾರ್ಟ್ ನಲ್ಲಿ ನಾವೇ ನೋಡಿದೇವಿ ರಾಮುಗೆ ಕರ್ಕೊಂಡು ಬರ್ತಕ್ಕಂತ ಜವಾಬ್ದಾರಿಯನ್ನ ಸಂಜೆ ಹೊತ್ಕೊಂಡಿದ್ರು. ನೋಡೋಣ. मोहन आज से हम एक छोटी सी टोली आरंभ कर रहे हैं. उस टोली का नाम होगा ಬಾಲಶಕ್ತಿ. ಹಾಗಾದ್ರೆ ಮೋಹನ್ ಹೇಳ್ತಾ ಇದ್ದಾನೆ, ಇವತ್ತಿನ ನಾವು ಒಂದು ಗ್ರೂಪ್ ಟೋಲಿ, ಇಟ್ ಮೀನ್ಸ್ ಒಂದು ಗ್ರೂಪ್ ಅನ್ನ ತಯಾರು ಮಾಡೋಣ, ಒಂದು ಟೀಮ್ ಅನ್ನ ತಯಾರು ಮಾಡೋಣ. ಆ ಟೀಮಿನ ಹೆಸರು ಬಾಲಶಕ್ತಿ. ರಾಮು कहता है यह टोली क्या करेगी. ಹಾಗಾದ್ರೆ ಈ ಟೋಲಿ, ಈ ಟೀಮ್ ಏನ್ ಮಾಡುತ್ತೆ ಬಂದ್ಬಿಟ್ಟಿದ್ದಾನೆ. ರಾಮು ಇಲ್ಲಿ ಶಾಮೀಲಾಗಿದ್ದಾನೆ ಇವ್ರ ಜೊತೆ. संजय सबसे पहले तो हम अपने उन साथियों पर ध्यान देंगे जो नियमित रूप से स्कूल नहीं जाते तथा पढ़ाई से जी चुराते हैं. ಹಾಗಾದ್ರೆ ಫಸ್ಟ್ ಈ ಗ್ರೂಪಿನ ಕೆಲಸ ಏನಂದ್ರೆ, सबसे पहले तो हम अपने उन साथियों पर ध्यान देंगे. ಸಾಥಿ ಅಂದ್ರೆ ಫ್ರೆಂಡ್ ಸರ್ಕಲ್, ಅವ್ರ ಮೇಲೆ ನಾವು ಸ್ವಲ್ಪ ನಿಗಾವನ್ನ ಇಡೋಣ. ನಿಯಮಿತ ರೂಪ ಸೆ ಸ್ಕೂಲ್ ನಹಿ ಜಾತೆ, ನಿಯಮಿತವಾಗಿ ಕ್ಲಾಸಿಗೆ ಹೋಗುವುದಿಲ್ಲ. ನೋಡಿ ಎಷ್ಟು ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಎಂತ ಒಂದು ಟೀಮ್ ನೋಡಿದು. ಯಾರು ಸ್ಕೂಲಿಗೆ ಹೋಗೋದಿಲ್ಲ, ರೆಗ್ಯುಲರ್ ಆಗಿ ಯಾರು ಸ್ಕೂಲಿಗೆ ಬರಲ್ಲ, ಅವರನ್ನ ಸ್ಕೂಲಿಗೆ ಕರ್ಕೊಂಡು ಬರೋ ಜವಾಬ್ದಾರಿ ಈ ಬಾಲಶಕ್ತಿ ಟೀಮ್ದು. ಪಢಾಯಿ ಸೆ ಜಿ ಚುರಾತೆ ಹೈ, ಸರಿಯಾಗಿ ಅಭ್ಯಾಸ ಮಾಡೋದಿಲ್ಲ, ಸ್ಟಡಿ ಮಾಡೋದಿಲ್ಲ, ಹೋಮ್ವರ್ಕ್ ಮಾಡೋದಿಲ್ಲ. ಈ ಟೀಮ್ ಕೂಡ ಅವರ ಮೇಲೆ ನಿಗಾ ಇಡುತ್ತೆ, ಧ್ಯಾನ ಇಡುತ್ತೆ. ಕಿಶೋರ್ ಹೇಳ್ತಾನೆ, ಠೀಕ್ ಕಹಾ, ದಟ್ ಇಸ್ ರೈಟ್. ಸಂಜಯ್ ನೀನು ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ ಅಂತ ಹೇಳಿ ಕಿಶೋರ್ ಹೇಳ್ತಾ ಇದ್ದಾನೆ. दूसरा काम होगा स्कूल के परिसर को स्वच्छ रखना. ಇದು ಕೂಡ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ಲಾನಿಂಗ್ ಅನ್ನ ಮಾಡಿದ್ದಾರೆ ಬಾಲಶಕ್ತಿ ಟೀಮ್. ಕಿಶೋರ್ ಹೇಳ್ತಾ ಇದ್ದಾನೆ, ಹಾಗಾದ್ರೆ ಇದಷ್ಟೇ ಅಲ್ಲದನೆ ಶಾಲೆಯ ಪರಿಸರವನ್ನ ಸುಂದರವಾಗಿ ಕೂಡ ಇಡೋಣ. तीसरा कार्य होगा गांव की गंदगी को दूर करना. 3ನೇ ಕೆಲಸ ಏನಂದ್ರೆ ಊರನ್ನ ಕೂಡ ಸ್ವಚ್ಛ ಮಾಡೋಣ. ಕೇವಲ ಶಾಲೆಯನ್ನಷ್ಟೇ ಅಲ್ಲ, ಜೊತೆಗೆ ನಾವು ಊರನ್ನ ಕೂಡ ಏನ್ ಮಾಡೋಣ, ಸ್ವಚ್ಛ ಮಾಡೋಣ. ಗಂದಗಿ ಅಂದ್ರೆ ಇದೇ ಇಟ್ಕೊಳ್ಳೋಣ. मनोज ಹೇಳ್ತಾ ಇದ್ದಾನೆ, गांव में कई खड्डे हैं, उनको मिट्टी से ढपना होगा. ಊರಲ್ಲಿ ಬಹಳಷ್ಟು ತೆಗ್ಗುಗಳಿದಾವೆ. ಆ ತೆಗ್ಗುಗಳನ್ನ ಮಿಟ್ಟಿ ಅಂದ್ರೆ ಇಲ್ಲಿ ಮಣ್ಣನ್ನ ಹಾಕಿ ಏನ್ ಮಾಡೋಣ, ಅದನ್ನ ಮುಚ್ಚೋಣ. ಶಾಮು ಹೇಳ್ತಾ ಇದ್ದಾನೆ, गांव का कूड़ा डालने के लिए एक निश्चित जगह बनाएंगे तथा गांव के सभी भाइयों से कहेंगे कि कूड़ा उसी जगह में डाले. ನೋಡ್ರಲ್ಲಿ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಮತ್ತೊಂದು ಕಾರ್ಯ. ಊರಿನ ಹೊರಗಡೆ ಒಂದು ಡಸ್ಟ್ಬಿನ್ ಅನ್ನ ಇಡೋಣ. ಎಲ್ಲರಿಗೆ ಹೇಳೋಣ, ಎಲ್ಲರಿಗೆ ಕೂಡ ವಿನಂತಿ ಮಾಡ್ಕೊಂಡು ಹೇಳೋಣ, ಎಲ್ಲ ಊರಿನ ಜನರು ಆ ಡಸ್ಟ್ಬಿನ್ ಅಲ್ಲಿ ನಿಮ್ಮ ಕಸವನ್ನ ಹಾಕ್ರಿ. ಸ್ವಚ್ಛ ಭಾರತ್ ಅಭಿಯಾನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಬಾಲಶಕ್ತಿಯಿಂದಲೇ ಸ್ವಚ್ಛ ಭಾರತ್ ಅಭಿಯಾನ್ ಸ್ಟಾರ್ಟ್ ಆಗ್ತಾ ಇದೆ. ಮೋಹನ್ ಹೇಳ್ತಾನೆ, ಟೋಲಿ ಕಾ ಅಗಲಾ ಕಾಮ್ ಹೋಗಾ ಗಾಂವ್ ಕೋ ಹರಾ ಭರಾ ರಖನಾ. ಮೋಹನ್ ಕೂಡ ತನ್ನ ಪಾಯಿಂಟ್ ಅನ್ನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಸ್ವಚ್ಛ ಮಾಡುವುದಷ್ಟೇ ಅಲ್ಲ, ಊರನ್ನ ಅದನ್ನ ಹಚ್ಚ ಹಸಿರಾಗಿ ಕೂಡ ಹರಾಬರ, ಹಚ್ಚ ಹಸಿರು. ಹಮ್ ಗಾಂವ್ ಕೆ ಚಾರೋ तरफ पेड़ पौधे लगाएंगे. ಊರಿನ 4 ಸುತ್ತಲೂ
ನಾವೇನ್ ಮಾಡೋಣ, ಗಿಡಗಳನ್ನ ಹಚ್ಚೋಣ, ಮರಗಳನ್ನ ಹಚ್ಚೋಣ. ತಥಾ अपने घरों में भी ಫಲದಾರ್ ಪೇಡ್ ಲಗಾಯಂಗೆ. ನಮ್ಮ ಮನೆಯ ಮುಂದ್ಗಡೆ ಕೂಡ, ನಮ್ಮ ಮನೆಯಲ್ಲಿ ಕೂಡ ಏನ್ ಮಾಡೋಣ, ಫಲದಾರ್ ಅಂದ್ರೆ ಇಲ್ಲಿ ಹಣ್ಣು ಬಿಡತಕ್ಕಂತ ಗಿಡಗಳನ್ನ ಅಥವಾ ಮರಗಳನ್ನ ಹಚ್ಚೋಣ ಅಂತ ಹೇಳಿ ಮೋಹನ್ ಅವರು ಹೇಳ್ತಾರೆ. ರಾಮು ಬಂದ್ಬಿಟ್ಟು ನೋಡ್ರಿ, ಇವನು ರಾಮು ಯಹ ತೋ ಬಡಾ ನೇಕ್ ಕಾಮ್ ಹೈ. ಇವನಿಗೆ ಈಗ ಅರ್ಥ ಆಯ್ತು, ಜ್ಞಾನೋದಯ ಆಗಿಬಿಟ್ಟಿದೆ ಇವ್ರ ಜೊತೆ ಕೇಳಿ. ಅದಕ್ಕಲ್ಲೇ ಒಳ್ಳೆಯವರ ಸಂಘ ಮಾಡಿದ್ರೆ ನಾವೇನಪ್ಪ ಅಂದ್ರೆ ಒಳ್ಳೆಯರಾಗ್ತೀವಿ ಅಂತಕ್ಕಂಥದ್ದು ಇದೇ ಉದಾಹರಣೆ. ಇದು ನೇಕ್ ಅಂದ್ರೆ ಇದು ಒಳ್ಳೆಯ ಕಾರ್ಯ. ಹಮೇ ಕಲ್ ಸೆ ಹಿ ಕಾಮ್ ಶುರು ಕರ್ನಾ ಚಾಹಿಯೆ. ನಾಳೆಯಿಂದಲೇ ನಾವು ಕಾರ್ಯವನ್ನ ಪ್ರಾರಂಭಿಸೋಣ. ರಾಮು ಬಹಳಷ್ಟು ಜೋಶ್ನಿಂದ ಹೇಳ್ತಾನೆ. ಪೇಜನ್ನ ಈ ಪೇಜ್ ನೋಡಿ. ಸಂಜಯ್ पहले तो यह बात कि तू नियमित रूप से स्कूल जाएगा या नहीं. ಮೊದಲು ಇದು ಹೇಳು ನೀನು. ಸಂಜೆ ಹೇಳ್ತಾ ಇದ್ದಾನೆ, ಮೊದಲು ನೀನು ನಿಯಮಿತವಾಗಿ ಸ್ಕೂಲಿಗೆ ಬಾ. ಇದು ಮೊದಲು ಹೇಳು ಫಸ್ಟ್ ಆಫ್ ಆಲ್. ಯಾಕೆ ನೀನು ಸಿಕ್ಕಾಪಟ್ಟೆ ಸ್ಕೂಲ್ ತಪ್ಪಿಸ್ತೀಯ. ಹೋಮ್ವರ್ಕ್ ಬಂದ್ರೆ ಸಾಕು, ಸ್ಕೂಲ್ ಹಾಲಿಡೇ. ರಾಮು ಜಾऊंगा, ಹೋಗ್ತೀನಿ, ಬರ್ತೀನಿ ನಾನು ಸ್ಕೂಲ್ಗೆ ಇನ್ ಮುಂದೆ. ಮನೋಜ್ हम सबको टोली के नियमों का पालन करना होगा. ಮನೋಜ್ ಹೇಳ್ತಾನೆ, ನಮ್ಮ ಟೋಲಿ, ನಮ್ಮ ಗ್ರೂಪ್ ಏನಿದೆಯಲ್ಲ, ನಮ್ಮ ಟೀಮ್ ಏನಿದೆಯಲ್ಲ, ಆ ಟೀಮಿನ ರೂಲ್ಸ್ ಮತ್ತು ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡೋಣ. ಶಾಮು अपनी टोली के मुखिया के रूप में मैं मोहन का नाम रखता हूं. ಶಾಮು ಹೇಳ್ತಾ ಇದ್ದಾನೆ, ಹಾಗಾದ್ರೆ ನಮ್ಮ ಟೋಲಿಗೆ ಒಬ್ಬ ಕ್ಯಾಪ್ಟನ್ ಬೇಕಾನೆ, ಒಬ್ಬ ನಾಯಕ ಬೇಕತಾನೆ. ಹಾಗಾದ್ರೆ ನನ್ನ ಪ್ರಕಾರ ಈ ಟೀಮಿನ ಕ್ಯಾಪ್ಟನ್ ಯಾರಾಗಬೇಕು? ಮೋಹನ್ ಆಗ್ಬೇಕು. ಆಪ್ಕಿ ಕ್ಯಾ ರಾಯ್ ಹೈ. ರಾಯ್ ಅಂದ್ರೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅಭಿಪ್ರಾಯ ಏನು. ಎಲ್ಲ ಮಕ್ಕಳು ಹೇಳ್ತಾರೆ, ಸಬ್ ಬಚ್ಚೆ ಹಮೇ ಮಂಜೂರ್ ಹೈ. ಎಸ್, ನಮ್ಮ ಒಪ್ಪಿಗೆ ಇದೆ. ಯಾಕೆಂದ್ರೆ ಮೋಹನ್ ಆ ಒಂದು ಹುದ್ದೆಗೆ, ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಬುದ್ಧಿವಂತ ಯಾರಿದ್ದಾರೆ ಇಲ್ಲಿ? ಮೋಹನ್. ಫೋರ್ತ್ ಸೀನ್ ನೋಡಿ. ಏಕ್ ಸಾಲ್ ಬಾದ್, ಒಂದು ವರ್ಷದ ನಂತರ गांव में विकास सभा का आयोजन किया है. जिले के कलेक्टर, विधायक तथा सरपंच आए हुए हैं. गांव के सब लोग उपस्थित हैं. ಒಂದು ಫಂಕ್ಷನ್ ಹಾಲ್ ಇದೆ, ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ. ಎಲ್ಲ ಊರಿನ ಹಿರಿಯರು, ಕಲೆಕ್ಟರ್ ಸಾಹೇಬ್ ಇದ್ದಾರೆ. ಏನಪ್ಪಾ ಅಂದ್ರೆ ಆ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಈ ದೃಶ್ಯ ನಿಮ್ಮ ಮುಂದ್ಗಡೆ ಬರಬೇಕು. ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಸ್ಟೇಜ್ ಹೊಡೆದಿದ್ದಾರೆ, ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಸ್ಟೇಜ್ ಹೊಡೆದಿದ್ದಾರೆ. ಎಲ್ಲ ಊರಿನ ಜನರು ಅದರ ಮುಂದ್ಗಡೆ ಕುಂತ್ಕೊಟ್ಟಿದ್ದಾರೆ. ಕಲೆಕ್ಟರ್, इस गांव को साफ सुधार देकर मुझे हार्दिक प्रसन्नता हुई है. ಈ ಒಂದು ಊರಿನ ಸ್ವಚ್ಛತೆ ನೋಡಿ ನನಗೆ ಬಹಳಷ್ಟು ಖುಷಿಯಾಗಿದೆ. ಬಹಳಷ್ಟು ನಾನು ಇದಕ್ಕೆ गांव को एक नया जीवन प्रदान किया गया है. ಈ ಊರಿಗೆ ಒಂದು ಜೀವನವನ್ನ ಕೊಟ್ಟಿದ್ರಿ, ಈ ಒಂದು ಹೊಸ ಜೀವನ ಕೊಟ್ಟಿದ್ರಿ. ನಯಾ ಜೀವನ್ ಪ್ರದಾನಕ್ಕೆ. ಮೊದಲು ಅಷ್ಟು ಊರು ಅಷ್ಟು ಸರಿಯಾಗಿದ್ದಿಲ್ಲ, ಎಲ್ಲಿ ನೋಡಿದ್ರಲ್ಲೂ ಗಂದಗಿ. ಆದ್ರೆ ಈ ಊರಿಗೆ ಒಂದು ಹೊಸ ಕಳೆಯನ್ನ ಕೊಟ್ಟಿದ್ದೀರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. इन बच्चों की जितनी बड़ाई की जाए उतनी ही थोड़ी है या उतनी ही कमी है. ಈ ಮಕ್ಕಳನ್ನ ಎಷ್ಟು ಹಾಡಿ ಹೊಗಳಿದರೂ ಅಷ್ಟು ಕಡಿಮೆನೇ ಇದೆ. इन सबने मिलकर गांव को स्वच्छ वातावरण दिया है. ಇವರೆಲ್ಲರೂ ಸೇರಿ ಈ ಒಂದು ಊರಿಗೆ ಬಹಳಷ್ಟು ಒಂದು ಸ್ವಚ್ಛವಾಗಿರ್ತಕ್ಕಂಥ ವಾತಾವರಣವನ್ನ ಕೊಟ್ಟಿದ್ದಾರೆ. बाल शक्ति के कारण आपका गांव एक आदर्श गांव बन गया है. ಬಾಲ ಶಕ್ತಿಯ ಕಾರ್ಯದಿಂದ, ಬಾಲ ಶಕ್ತಿಯ ಪ್ಲಾನಿಂಗ್ ನಿಂದ, ಬಾಲ ಶಕ್ತಿಯ ವರ್ಕ್ ನಿಂದ ಈ ಊರು ಬಹಳಷ್ಟು ಸ್ವಚ್ಛವಾಗಿದೆ, ಬಹಳಷ್ಟು ಅಭಿವೃದ್ಧಿಯನ್ನ ಸಾಧಿಸಿದೆ, ಆದರ್ಶ ಗಾಂವ್ ಆಗಿದೆ. ಉಪಸ್ಥಿತ ಲೋಗ್ ತಾಲಿಯಾ, ಎಲ್ಲರೂ ಕೂಡ ಇಲ್ಲಿ ಕ್ಲಾಪ್ಸ್ ಅನ್ನ ಹಾಕ್ತಾರೆ. ಕಲೆಕ್ಟರ್ ಮತ್ತೆ ಇಲ್ಲಿ ಕಲೆಕ್ಟರ್ ಹೇಳ್ತಾ ಇದ್ದಾರೆ, सरकार की तरफ से बाल शक्ति टीम को 5,000 रुपए दिए गए हैं. ಸರ್ಕಾರದ ವತಿಯಿಂದ ಗೌರ್ಮೆಂಟ್ ಥ್ರೂ
ಈ ಬಾಲಶಕ್ತಿ ಟೀಮ್ಗೆ 5,000 ರೂಪಾಯಿ ಬಹುಮಾನವನ್ನ ಮಂಜೂರಾಗಿದೆ, ಕೊಟ್ಟಿದ್ದಾರೆ. इस टोली का मुखिया आकर यह राशि ಸ್ವೀಕಾರ ಕರೆ. ಈ ಕ್ಯಾಪ್ಟನ್, ಈ ಟೀಮಿನ ಕ್ಯಾಪ್ಟನ್ ಬಂದು ಈ ಹಣವನ್ನ ಸ್ವೀಕಾರ ಮಾಡಲಿ ಅಂತಕ್ಕಂಥದ್ದು ಇಲ್ಲಿ ಯಾರು ಹೇಳ್ತಾರೆ? ಕಲೆಕ್ಟರ್ मोहन जाता है. कलेक्टर साहब मोहन को 5,000 रुपए का लिफाफा देते हैं. हाँ, ಮೋಹನ್ ಹೋಗ್ತಾನೆ. ಯಾಕಂದ್ರೆ ಟೀಮಿನ ಕ್ಯಾಪ್ಟನ್ ಯಾರಿದ್ದಾರೆ? ಮೋಹನ್ ಇದ್ದಾನೆ. 5,000 ರೂಪಾಯಿ ಬಹುಮಾನವನ್ನ ತೆಗೆದುಕೊಳ್ತಾನೆ. ಮೋಹನ್ ಏನ್ ಹೇಳ್ತಾ ಇದ್ದಾನೆ ನೋಡಿ, ये रुपए हम प्रधानाध्यापक जी को दे देंगे. प्रधानाध्यापक HM हेडमास्टर अवर स्कूल के पुस्तकालय में गरीब बच्चों के लिए ಪ್ರಬಂಧ ಕರೆಂಗೆ. ಹಾಗಾದ್ರೆ ಬಡ ವಿದ್ಯೆ ನೋಡ್ರಿ ಎಂತ ಪ್ಲಾನಿಂಗ್. ಅದಕ್ಕಲ್ಲಿ ಬಾಲ ಶಕ್ತಿ ಮೋಹನ್ ಪ್ಲಾನಿಂಗ್ ಕೂಡ ಬಹಳಷ್ಟು ಅದ್ಭುತವಾಗಿದೆ ನೋಡ್ರಿ. ಅವನು ಬಂದಿರತಕ್ಕಂತ ಹಣವನ್ನ ನಾನೇನ್ ಮಾಡ್ತಾ ಇದ್ದೀನಿ, ನಮ್ಮ HM ಅವರಿಗೆ ಕೊಡ್ತಾ ಇದ್ದೀನಿ. ಅವ್ರೇನ್ ಮಾಡ್ಬೇಕಂದ್ರೆ ನಮ್ಮ ಸ್ಕೂಲಿನಲ್ಲಿ ಗ್ರಂಥಾಲಯ ಇದೆಯಲ್ಲ, ಆ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನ ತಂದು ಇಟ್ಕೋಬೇಕು ಅಥವಾ ಇರಿಸ್ಬೇಕು. ಅವು ಯಾರಿಗೆ ಯೂಸ್ ಆಗ್ತವೆ? ಬಡ ವಿದ್ಯಾರ್ಥಿಗಳಿಗೆ ಆ ಪುಸ್ತಕವನ್ನ ವಿತರಣೆ ಮಾಡಿ. ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ. एक बुजुर्ग ये गांव के सच्चे सुपूत है. ಇವರು ನಿಜವಾಗಿರ್ತಕ್ಕಂಥ ಊರಿನ ಮಕ್ಕಳು. सभी लोग बोलते हैं बाल शक्ति की जय. बाल शक्ति की जय. ಎಲ್ಲರೂ ಕೂಡ ಹೇಳ್ತಾರೆ ಬಾಲ್ ಶಕ್ತಿ ಕಿ ಜೈ. ಬಾಲ ಶಕ್ತಿಗೆ ಜಯವಾಗಲಿ. ಬಾಲ್ ಶಕ್ತಿ ಕಿ ಜಿಂದಾಬಾದ್. ಓಕೆ, ಧನ್ಯವಾದಗಳು. ಜೈ.